1 ದಶಕಕ್ಕೂ ಹೆಚ್ಚು ಕಾಲ ಜೈಲು ಅನುಭವಿಸಿದ ವಿಕಿಲೀಕ್ಸ್ ಸಂಸ್ಥಾಪಕ ಜೂಲಿಯನ್ ಅಸ್ಸಾಂಜ್ ಜೂನ್ 24ರಂದು ಯುಕೆ ಜೈಲಿನಿಂದ ಮುಕ್ತವಾಗಿ ಹೊರನಡೆದರು. ಯುಕೆ ಹೈಕೋರ್ಟ್ನಿಂದ ಜಾಮೀನು ಪಡೆದ ನಂತರ ಜೂಲಿಯನ್ ಅಸ್ಸಾಂಜ್ ಯುಕೆ ಬೆಲ್ಮಾರ್ಷ್ ಜೈಲಿನಿಂದ ಹೊರಬಂದರು ಮತ್ತು ವಿಮಾನ ಹತ್ತಿದರು ಎಂದು ವಿಕಿಲೀಕ್ಸ್ ಹೇಳಿಕೆ ತಿಳಿಸಿದೆ. ವಿಕಿಲೀಕ್ಸ್ ಸಂಸ್ಥಾಪಕ ಬೇಹುಗಾರಿಕೆ ಕಾಯ್ದೆಯನ್ನು ಉಲ್ಲಂಘಿಸಿದ್ದಕ್ಕಾಗಿ ತಪ್ಪೊಪ್ಪಿಕೊಳ್ಳಲು ಒಪ್ಪಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ ಮತ್ತು ಅವರು ಉತ್ತರ ಮರಿಯಾನಾ ದ್ವೀಪಗಳಲ್ಲಿನ ಯುಎಸ್ ನ್ಯಾಯಾಲಯದಲ್ಲಿ ಹಾಜರಾಗುವ ನಿರೀಕ್ಷೆ ಇದೆ. 52ರ ಹರೆಯದ ಜೂಲಿಯನ್ ಅಸ್ಸಾಂಜ್ ವಿರುದ್ಧ ಅಮೆರಿಕದ ರಾಷ್ಟ್ರೀಯ ರಕ್ಷಣಾ ದಾಖಲೆಗಳನ್ನು ಪಡೆಯಲು ಮತ್ತು ಬಹಿರಂಗಪಡಿಸಲು ಸಂಚು ರೂಪಿಸಿದ ಆರೋಪ ಹೊರಿಸಲಾಗಿದೆ. 2010ರಲ್ಲಿ ಅಮೆರಿಕ ಮಿಲಿಟರಿಯ ರಹಸ್ಯ ದಾಖಲೆಗಳನ್ನು ವಿಕಿಲೀಕ್ಸ್ ಬಿಡುಗಡೆ ಮಾಡಿತ್ತು. ಇದರಿಂದ ಯಾರ ಕೈಗೂ ಸಿಗದ ದಾಖಲೆಗಳು ವಿಶ್ವದ ಮುಂದೆ ಅನಾವರಣಗೊಂಡಿದ್ದವು.